ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬೇಡ, ಶೂಟ್ ಮಾಡ್ಬಿಡ್ತೀನಿ. ಕಮ್ ಆನ್, ಬೇಗ ಹೋಗೋ. ಏಯ್, ಸರ್, ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನಿನ್ನನ್ನ ಇಲ್ಲಿಂದ ಕಳಿಸೋದನ್ನ ಬಿಟ್ಟು ಬೇರೆ ಇನ್ನೇನಾದ್ರೂ ಹೇಳು, ನಾನು ಕೇಳ್ತೀನಿ. ಸರ್, ಕಷ್ಟನೋ ಸುಖನೋ ನಮಗೆ ನಮ್ಮ ಜೀವನ ದೊಡ್ಡದು ಸರ್. ಈ ಸುಳ್ಳು ಹೇಳೋದು, ಆಡಂಬರದ ಜೀವನ ನಮಗೆ ಬೇಕಾಗಿಲ್ಲ ಸರ್. ಬೆಳಗ್ಗೆನೆ ಯಾವುದೋ ಸತ್ಸಂಗ ಚಾನೆಲ್ ನೋಡ್ಕೊಂಡು ಬಂದಿದ್ಯಾ ಅಂತ ಕಾಣುತ್ತೆ. ಅದಕ್ಕೆ ನನ್ನ ಹತ್ರ ಬಂದು ಭಾಷಣ ಬಿಗಿತಾ ಇದೆಯಾ? ನಾವು ಮಾತು ಕಲ್ತ ಮೇಲಮ್ಮ ರಾಜಕಾರಣಕ್ಕೆ ಬರೋದು. ನೀನು ನನ್ನ ಹತ್ರನೇ ಬಣ್ಣ ಕಟ್ಟಿ ಮಾತಾಡ್ತಿದ್ಯಾ? ಹಾಗಲ್ಲ ಸರ್, ನಾನು ನಿಜ ಹೇಳಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ. ಯಾವ ನಿಜ? ಸೂರ್ಯ ನನ್ನ ಮಗನೇ ಅಂತ ಒಪ್ಕೊಳ್ಳೋದಿಕ್ಕೆ ನಾನು ತಯಾರಾಗಿದ್ದೀನಿ ಸರ್. ಆಹಾ, ಕೇಳಕ್ಕೆ ಎಷ್ಟು ಆನಂದವಾಗ್ತಿದೆ. ತಾಯಿ ಪ್ರೀತಿ ಅಂದ್ರೆ ಹೀಗಿರಬೇಕು. ನಾನು ನಾಳೆ ಪಂಚಾಯ್ತಿ ಸೇರಿಸ್ತೀನಿ. ನೀನು ಪಂಚಾಯ್ತಿ ಮುಂದೆ ಬಂದು ಎಲ್ಲ ಸತ್ಯನೂ ಹೇಳ್ಬಿಡಮ್ಮ. ಪಂಚಾಯ್ತಿ ಮುಂದೆ ಹೇಳಿದ್ರೆ ಅದಷ್ಟು ಪ್ರಯೋಜನ ಆಗಲ್ಲ ಸರ್. ಯಾಕೆ? ಈ ಪಂಚಾಯ್ತಿಯವರು ನನ್ನನ್ನು ನನ್ನ ಮಗನ ಬಿಟ್ಟು ಕಳಿಸ್ತಾರೆ ಸರ್. ಸತ್ಯಮೂರ್ತಿಯವರು ಈ ವಿಚಾರನ ನಂಬಲ್ಲ. ಮತ್ತೆ ನಮ್ಮಿಬ್ರನ್ನ ಕರೆದು ವಿಚಾರಣೆ ಮಾಡ್ತಾರೆ. ಅದಕ್ಕೇನೆ ಈ ರಗಳೆ ಎಲ್ಲ ಬೇಡ, ಒಂದೇ ಮಾತಲ್ಲಿ ಇತ್ಯರ್ಥ ಆಗ್ಬಿಡ್ಲಿ. ಹೇಗೆ? ನೀವು ನನ್ನನ್ನ ಸತ್ಯಮೂರ್ತಿಯವರ ಹತ್ರ ಕರ್ಕೊಂಡು ಹೋಗಿ ಸರ್. ನಾನು ಎಲ್ಲ ವಿಚಾರನೂ ಅವ್ರ ಹತ್ರ ಹೇಳ್ತೀನಿ. ಅವರೇ ಪಂಚಾಯ್ತಿ ಸೇರಿಸ್ತಾರೆ. ಆಗ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಒಳ್ಳೆ ಆಲೋಚನೆನೇ ಮಾಡಿದ್ಯಮ್ಮ. ಅಂತೂ ನೀನ್ ಸತ್ಯ ಹೇಳಕ್ ತಯಾರಾದ್ಯಲ್ಲ, ನಂಗೆ ಅದೇ ಸಂತೋಷನಮ್ಮ. ನಾನು ಎಲ್ಲ ಏರ್ಪಾಡು ಮಾಡ್ತೀನಿ. ಅಪ್ಪ, ನಮ್ ಪ್ಲಾನ್ ಸಕ್ಸಸ್. ಯಾವ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದೀಯೋ? ಆ ಭಾಗ್ಯಮ್ಮ ಸತ್ಯ ಹೇಳೋದಕ್ಕೆ ಒಪ್ಕೊಂಡಿದ್ದಾಳೆ. ಸೂರ್ಯನೇ ನನ್ನ ಮಗ ಅಂತ ಹೇಳೋದಕ್ಕೆ ತಯಾರಾಗಿದ್ದಾಳೆ. ಮತ್ತೆ ಪಂಚಾಯ್ತಿಗೆ ಕರ್ಸೋದು ತಾನೇ? ಅವಳು ಪಂಚಾಯ್ತಿ ಮುಂದೆ ಹೇಳಲ್ವಂತಪ್ಪ. ನನ್ನ ನೇರವಾಗಿ ಸತ್ಯಮೂರ್ತಿ ಅವ್ರ ಹತ್ರ ಕರ್ಕೊಂಡು ಹೋಗಿ ನಾನು ಎಲ್ಲ ವಿಚಾರ ಅಲ್ಲೇ ಹೇಳ್ತೀನಿ ಅಂತಿದ್ದಾಳಪ್ಪ. ಯಾಕಪ್ಪ ನಗ್ತಾ ಇದೀಯಾ? ಆ ಯಮ್ಮ ಸತ್ಯಮೂರ್ತಿ ಮುಂದೆ ಸತ್ಯ ಹೇಳ್ತೀನಿ ಅಂತಂದ್ಲು. ನೀನು ಅವಳ ಮಾತನ್ನ ನಂಬ್ಕೊಂಡು ಇಲ್ಲಿವರೆಗೂ ಓಡ್ ಬಂದಿದೀಯಲ್ಲ, ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡೋದು ಬಿಡ್ವೇನೋ? ಇದ್ರಲ್ಲಿ ಯೋಚನೆ ಮಾಡೋದೇನಿದೆಯಪ್ಪ? ನಾವು ಆ ಭಾಗ್ಯಮ್ಮನ ಸುಮ್ಮನೆ ಕರ್ಕೊಂಡು ಬಂದಿಲ್ಲ, ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದಿದ್ದೀವಿ. ನಾವು ಅವಳ ಮಾತನ್ನ ನಂಬ್ಕೊಂಡು ಏನಾದರೂ ಸತ್ಯಮೂರ್ತಿ ಮುಂದ್ಗಡೆ ಹೋದ್ರೆ ನಾವೇ ಸತ್ಯಮೂರ್ತಿನ ಕಿಡ್ನಾಪ್ ಮಾಡಿದೀವಿ ಅಂತಲೂ ಅವಳಿಗೆ ಗೊತ್ತಾಗುತ್ತೆ. ಹಾಗೆ ಸತ್ಯಮೂರ್ತಿನ ನಾವು ಇಲ್ಲಿಟ್ಟಿದ್ದೀವಿ ಅಂತಲೂ ಗೊತ್ತಾಗುತ್ತೆ. ಅವಳು ಸತ್ಯಮೂರ್ತಿ ಹತ್ರ ಹೋಗೋದಕ್ಕೆ ನಿನ್ನನ್ನು ದಾಳವಾಗಿ ಬಳಸ್ಕೊಳ್ತಾ ಇದ್ದಾಳೆ. ರಾಜಕೀಯದಲ್ಲಿದೀಯಾ, ಅಷ್ಟು ಯೋಚನೆ ಮಾಡೋದು ಬಿಡ್ವೇನೋ?
ಅವಳು ಹೇಗಾದ್ರೂ ಮಾಡಿ ಈ ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾಳ ದಡ್ಡ. ನೀನು ಬಕರ ಆಗ್ಬೇಡ. ಏನಮ್ಮ, ಸತ್ಯ ಹೇಳ್ತೀನಿ ಅಂತ ನಾಟಕ ಮಾಡ್ತಿದ್ಯಾ ನನ್ನ ಹತ್ರ? ಈ ನಕರಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಇಲ್ಲ ಸರ್, ನಾನ್ ನಿಜಾನೇ ಹೇಳ್ತಿದ್ದೀನಿ, ನನ್ನ ನಂಬಿ. ಹಾಗಾದ್ರೆ ನಿನ್ನ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲೇ ನಿಜ ಹೇಳ್ತೀಯಾ? ಇಲ್ಲ ಸರ್, ನಾನ್ ಸತ್ಯಮೂರ್ತಿ ಅವರ ಹತ್ರನೇ ಹೇಳೋದು. ಈ ನಿನ್ ಲೆಕ್ಕಾಚಾರ ಎಲ್ಲ ನನಗ್ ಗೊತ್ತಾಗಲ್ಲ ಅಂತ ಅನ್ಕೋಬೇಡ. ನಾಜುಕಾಗೆ ಸತ್ಯಮೂರ್ತಿ ಹತ್ರ ಹೋಗಿ ನಮ್ ಬಂಡವಾಳನೆಲ್ಲ ಬಯಲ್ ಮಾಡ್ಬೇಕಂತ ಇದ್ಯಾ ನೀನು? ಅಯ್ಯೋ, ಹಾಗೇನೂ ಇಲ್ಲ ಸರ್. ನೀನು ಪೇಷಂಟ್ಗಳಿಗೆ ಸೂಜಿ ಚುಚ್ಚೋದ್ ಬಿಟ್ಟು ನನ್ನ ಕಿವಿ ಚುಚ್ಚಕ್ ಬರ್ಬೇಡ. ನಾನ್ ಯಾರ ಹತ್ರ ಹೇಳಕ್ ಹೇಳ್ತೀನೋ ನೀನ್ ಅವ್ರ ಹತ್ರನೇ ಹೋಗಿ ನಿಜ ಹೇಳ್ಬೇಕು. ಅದು ಸಾಧ್ಯ ಇಲ್ಲ ಸರ್. ನನ್ನ ತಾಳ್ಮೆನ ನೀನು ತುಂಬಾ ಪರೀಕ್ಷೆ ಮಾಡ್ತಾ ಇದೀಯಾ. ನಾಳೆವರೆಗೂ ನಿನಗೆ ಟೈಮ್ ಕೊಡ್ತೀನಿ. ಆಮೇಲೆ ನನ್ನ ಸ್ಟೈಲಲ್ಲೇ ನಿನ್ ಬಾಯಿ ಬಿಡಿಸ್ತೀನಿ. ನೀನ್ ವೀಲ್ ಚೇರಲ್ಲಿ ಹೋಗಿ ಸತ್ಯ ಹೇಳ್ತೀಯೋ, ಸ್ಟ್ರೆಚ್ಚರಲ್ಲಿ ಹೋಗಿ ಸತ್ಯ ಹೇಳ್ತೀಯೋ, ನನಗದು ಗೊತ್ತಿಲ್ಲ. ಯೋಚನೆ ಮಾಡು. ನಾಳೆವರೆಗಷ್ಟೇ ಟೈಮ್ ನಿನ್ಗೆ. ತಾತ, ತಗೋ ನಿನ್ ಮಾತ್ರೆಗಳನ್ನ. ಒಂದ್ಸಲ ಎಲ್ಲ ಸರಿಯಾಗಿದ್ಯಾ ಅಂತ ಚೆಕ್ ಮಾಡ್ಕೊ. ಯಾಕೆ ತಾತ, ಶಾಕ್ ಆಯ್ತಾ? ಅಲ್ಲಪ್ಪ, ಚೀಟಿ ತೋರಿಸಿದ ತಕ್ಷಣ ಅವರು ಮಾತ್ರೆ ಕೊಟ್ಬಿಟ್ರ? ಅವ್ರು ನಿಮ್ಮನ್ನೇನು ಕೇಳಲಿಲ್ವಾ? ತಾತ, ನಾವು ಈ ಫೀಲ್ಡಲ್ಲಿ 20 ವರ್ಷ ಅಳುಬ್ರು. ನಾವು ಪ್ರಿಸ್ಕ್ರಿಪ್ಷನ್ ತೋರಿಸ್ತೀವಿ, ಅವ್ರು ನಮ್ಮನ್ನು ಕಂಡು ಹಿಡಿತಾರೆ, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ, ನಿನ್ನ ಈಸಿಯಾಗಿ ಬಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತೆಲ್ಲ ಲೆಕ್ಕಾಚಾರ ಹಾಕಿದೆ ಅಲ್ವಾ?